ಸನ್ಮತಿ ವಿದ್ಯಾಲಯದ ಹಳೇ ವಿದ್ಯಾರ್ಥಿಗಳಿಂದ ಗುರುವಂದನೆ, ಸ್ನೇಹ ಮಿಲನ. ತನ್ನ ವಿದ್ಯಾರ್ಥಿಗಳ ಯೋಗವೇ ಗುರುವಿನ ಆಸೆ. ಎಂ.ಎ. ಗಣೆ. ನೀವೆಲ್ಲ 37 ವರ್ಷಗಳ ನಂತರ ಇಲ್ಲಿ ಸೇರಿ ನಮ್ಮೆಲ್ಲರನ್ನು ನೆನೆಸಿಕೊಂಡು ಸತ್ಕರಿಸಿರಿಸಿರುವ ನಿಮ್ಮ ಗುರುಭಕ್ತಿ ನಿಜಕ್ಕೂ ಶ್ಲಾಘನೀಯ. ಓರ್ವ ಗುರು ತನ್ನ ಶಿಷ್ಯ ಯಾವತ್ತಿಗೂ ಯೋಗಕ್ಷೇಮವಾಗಿದ್ದು ಉತ್ತಮ ಜೀವನ ಸಾಗಿಸಲಿ ಎಂದೇ ಆಶಿಸುತ್ತಾನೆ. ಅದು ನಿಮ್ಮನ್ನೆಲ್ಲ ನೋಡಿದ ಮೇಲೆ ನಿಜವಾಗಿದೆ ಎಂದು ಸನ್ಮತಿ ವಿದ್ಯಾಲಯದ ನಿವೃತ್ತ ಮುಖ್ಯೋಧ್ಯಾಪಕ ಎಂ.ಎ. ಗಣೆ ಅಭಿಪ್ರಾಯಪಟ್ಟಿದ್ದಾರೆ. ಅದೇ ತೇಜಸ್ಸು ಗೋಲ್ಡನ್ ಗೋಲ್ಡನ್ ಯು ಆರ್ 50+1 ಗೋಲ್ಡನ್ ಫ್ಯಾಮಿಲಿ ಅವರನ್ನು ನೋಡಿ ನಾನು ಬಹಳಷ್ಟು ಆನಂದಾಗಿದೆ. ಯಾಕಂದರೆ ಗುರುಗಳಿಗೆ ದಕ್ಷಿಣ ಅಂದರೆ ಮೇಲಿಂದ ಮೇಲೆ ಶಿಷ್ಯಂದರ ಭೇಟಿ, ಶಿಷ್ಯಂದರ ಮನೆತನಗಳ ಬಗ್ಗೆ ಯೋಗಿಸಿ ಅವರ ಮಕ್ಕಳ ಅವರ ಫ್ಯಾಮಿಲಿ ಆಗಿದೆ. ಅವರ ಸುಖದ ಮಾತ್ರ ನಮಗೆ ಗುರುಗಳಿಗೆ ಅತಿ ಆನಂದ ಆಗ್ತಾ ಇದೆ. ಎರಡನೇದಾಗಿ ನೀವು ಎಷ್ಟೋ ಜನ ನೋಡಿದೆ, ನಾನು ಅಗ್ರಿಕಲ್ಚರ್ ಮಾಡ್ತಿರ್ಬೋದು, ವ್ಯಾಪಾರ ಮಾಡ್ತಿರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಎಲ್ಲ ರೀತಿಯಿಂದ ಬಿಸ್ನೆಸ್ ಮಾಡ್ತಿರ್ಬೋದು. ಆದರೂ ಕೂಡ ಅದೆಲ್ಲಗಳನ್ನು ಬದಿಗೊಳಿಸಿ ನಮ್ಮ ಸಲುವಾಗಿ ತಾವೆಲ್ಲ ಬಂದಿದ್ದೀರಿ. ಎಲ್ಲರ ವತಿಯಿಂದ ತಾವು ನಿಮ್ಮನ್ನು ಅತಿ ಒಳ್ಳೆಯದಿಂದ ಸತ್ಕರಿಸ್ತೇನೆ. ಅವರು ರವಿವಾರ ದಿನಾಂಕ 9ರಂದು ತಾಲೂಕಿನ ಶೇಡಬಾಳ್ ಪಟ್ಟಣದ ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿಯ ಸನ್ಮತಿ ವಿದ್ಯಾಲಯದ ಸನ್ 1988ರಿಂದ 89ನೇ ಸಾಲಿನ ಹಳೆ ವಿದ್ಯಾರ್ಥಿಗಳ ಸ್ನೇಹ ಮಿಲನ ಮತ್ತು ಗುರುವಂದನೆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ತಾವು ತಮ್ಮ ಮನೆಯವರು ಅತಿ ಒಳ್ಳೆಯ ರೀತಿಯಿಂದ ಆರೋಗ್ಯವಂತರಾಗಿ, ಆಮೇಲೆ ಸ್ಥಿತಿವಂತರಾಗಿ, ನೆಮ್ಮದಿಯಾಗಿ 100 ವರ್ಷ ಬಾಳ್ವೆ ಅಂತ ನಾನು ದೇವರಲ್ಲಿ ಕೇಳಬೇಕು. ತಾವಾಗಲಿ ಫಾಸ್ಟ್ ಫುಡ್ಡನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ, ಸ್ವಲ್ಪ ಮೊಬೈಲ್ ಕಂಟ್ರೋಲ್ ಮಾಡಿ ಒಳ್ಳೆಯ ಕರ್ತವ್ಯ ಮಾಡ್ತಾ ಇದ್ದೀರಿ. ಮಕ್ಕಳನ್ನು ಆದರ್ಶ ಮಕ್ಕಳನ್ನಾಗಿ ಮಾಡ್ತೀರಿ ಅಂತ ನಂಬಿದ್ದೇನೆ. ಎರಡನೇದಾಗಿ ಗುರುಗಳ ಒಂದು ವಿಶೇಷ ಹೇಳಬೇಕಾದ್ರೆ, ನಾನು ನನ್ನ ಜೀವನದಲ್ಲಿ ಈ ಸನ್ಮತಿ ವಿದ್ಯಾಲಯದಲ್ಲೇ ಕಲಿತು ಇಲ್ಲೇ ಮುಖ್ಯಾಧ್ಯಾಪಕರಾಗಿ ರಾಜ್ಯ ಚೇರ್ಮನ್ ಕೆಲಸ ಮಾಡಿದ್ದೇನೆ. ಅದಕ್ಕೆ ಕಾರಣ ನನ್ನ ಗುರುಗಳ ಆಶೀರ್ವಾದ. ಅವರು ಯಾರೂ ಈಗಿಲ್ಲ, ಬಟ್ ಅವರೆಲ್ಲರೂ ನನ್ನ ಹೃದಯದಲ್ಲಿದ್ದಾರೆ. ನನ್ನ ಜೀವನದಲ್ಲಿ ಅವರೆಲ್ಲ ನೆನಪು ಮಾಡಿಕೊಂಡು ನನ್ನ ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಅವರಲ್ಲಿ ಬಿ ಪಾಟೀಲ್, ವಯಸ್ಸಣ್ಣ ಅಂದರೆ ಕಾರ್ಯಕ್ರಮವನ್ನು ಗಣ್ಯರು ಶಾರದಾದೇವಿ ಭಾವಚಿತ್ರದ ಪೂಜೆಯೊಂದಿಗೆ ದೀಪ ಬೆಳಗಿಸಿ ಚಾಲನೆ ನೀಡಿದರು. ನಂತರ ಅಗಲಿದ ಗುರುಗಳಿಗೆ ಮತ್ತು ವರ್ಗ ಮಿತ್ರರಿಗೆ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂತರ ಎಲ್ಲ ವಿದ್ಯಾರ್ಥಿಗಳು ಸೇರಿ ತಮಗೆ ಕಲಿಸಿದ ಗುರುಗಳ ಪಾದಪೂಜೆ ಮಾಡಿ ಸನ್ಮಾನಿಸಿದರು.
ಜೊತೆಗೆ ಶೈಕ್ಷಣಿಕ ಮತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಹಳೆ ವಿದ್ಯಾರ್ಥಿಗಳ ಮಕ್ಕಳನ್ನು ಸನ್ಮಾನಿಸಲಾಯಿತು. ಅದರಂತೆ ಕಾರ್ಯಕ್ರಮದ ಯಶಸ್ವಿಗೆ ಸಹಾಯ ಸಹಕಾರ ನೀಡಿದ ಹಳೆ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಲಾಯಿತು. ಕಾರ್ಯಕ್ರಮಕ್ಕೂ ಮೊದಲು ಶಾಲೆಗೆ ಆಗಮಿಸಿದ ಹಳೆ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳಂತೆಯೇ ಶಾಲೆಯಲ್ಲಿ ಪ್ರಾರ್ಥನೆ ಮಾಡಿ ರಾಷ್ಟ್ರಗೀತೆ ಹಾಡಿದರು. ನಂತರ ಶಿಕ್ಷಕರಿಂದ ಬಡಿತ ತಿಂದು ಬಾಲ್ಯದ ದಿನಗಳನ್ನು ನೆನೆಸಿಕೊಂಡರು. ಕಾರ್ಯಕ್ರಮಕ್ಕೆ ತಮ್ಮ ಗುರುಗಳನ್ನು ಪುಷ್ಪವೃಷ್ಟಿಯೊಂದಿಗೆ ಸ್ವಾಗತಿಸಿಕೊಂಡು ವೇದಿಕೆಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡರು. ಸ್ವಾಗತ ಗೀತೆ, ಗುರು ಪ್ರಾರ್ಥನೆಯನ್ನು ಕೆಲ ಹಳೆ ವಿದ್ಯಾರ್ಥಿನಿಯರು ಪ್ರಸ್ತುತಪಡಿಸಿದರು. ನಿವೃತ್ತ ಶಿಕ್ಷಕರಾದ ಬಿ.ಆರ್. ಜಠರ, ಬಿ.ಜೆ. ಕುರುಂದವಾಡೆ ತಮ್ಮ ವಿದ್ಯಾರ್ಥಿಗಳ ಪ್ರೀತಿಗೆ ಮನಸೋತು ಮನಬಿಚ್ಚಿ ಮಾತನಾಡಿದರು. ಆಟ ಪಾಠ ಶಿಕ್ಷಕರು ಎಲ್ಲರೂ ನೀವು ನೆನಪಿರುವುದು ಇಲ್ಲಿಗೆ ನೀವು ಆಫ್ಟರ್ 30 years ಇರುವುದು ಸ್ವಾಗತ ಮಾಡಿ ನಾವು ನಿಮ್ ಸ್ವಾಗತ ಮಾಡ್ಬೇಕ್ರಿ. ಯಾಕಂದ್ರೆ ಮೊಬೈಲ್ ಯಾಕಂದ್ರೆ ನೀವು ನೆನಪಿರ್ತೀರಲ್ಲ ಹೇಗಿದ್ರು ಏನಿದ್ರು ಮತ್ತೆ ನಾವು ಈ ಶಿಕ್ಷಕರಿಗೆ ಗುರುಗಳಿಗೆ ಕಲಿಸಿ ಇಂಥ ಸರ್ಕಾರವನ್ನು ನಿರ್ಮಿಸಿ ಮಾಡಬೇಕು ಅಂತ ವಿಚಾರದಲ್ಲಿ ಹೋಗ್ತೇವೆ. ಅದಕ್ಕಾಗಿ ನೀವು ನನಗೆ ಏನಾಗುತ್ತೆ, ಈ 38 ವರ್ಷಗಳಾಗಿ ನೀವು ಇನ್ನೂ ಈ ಸ್ಥಳ, ಈ ಜನ, ಈ ಪರಿಸರ ಬರ್ತಿರ್ಲಿ. ಆದ್ರೆ ನನಗೆ ಏನಾಗ್ತದ್ರಿ, ಈ ಪಾಲಕರು ಎಷ್ಟು ಸಂಸ್ಕಾರ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಸಮ್ಯಕ್ ಜ್ಞಾನದಿಂದ ಸಾಧನೆ ಮಾಡ್ಕೊಂಡಿರ್ತೀರಿ. 2 ವರ್ಷ 3 ವರ್ಷ ಆದ ನಂತರ ಕೂಡ ಬರಬಹುದಾಗುತ್ತೆ. ಎಷ್ಟೋ ಜನ ನಾವು ಎಲ್ಲ ಕಡೆ ಹೋಗ್ತಿರ್ತೀವಿ. ಆದ್ರೆ ಇಂಥ ಕಾರ್ಯಕ್ರಮ ಭದ್ರಂದಿಂದ ಮಾಡ್ತಾ ಇದ್ದೀರಿ. ಕ್ಷಮ ಪಡ್ಲಿ. ಇಂಥ ನಮ್ಮ ನೆನಪಿಟ್ಟು ಮತ್ತು ಇವತ್ತು ನಮ್ಮನ್ನು ಕಲಿಸಿದಾರ, ಅದಕ್ಕೆ ನನಗೆ ಭಾಳ ಸಂತೋಷ ಅನ್ಸುತ್ತೆ. ಎಷ್ಟೋ ವರ್ಷಗಳ ನಂತರ ನೀವು ನಾನು ಮತ್ತೊಂದು ನನಗೆ ಆನಂದ ವಿಷಯ ಅಂದ್ರೆ, ಈ ಶಾಲೆಯಿಂದ ನಾವು ವಿದ್ಯಾರ್ಥಿಗಳು ನಿಮ್ಮ ಅವ್ರು ತೊಗೊಂಬಂದಿಲ್ಲ, ಅದು ನನಗೆ ಭಾಳ ಆನಂದ ಅನಿಸ್ತದೆ. ಅವರು ನೀವೆಲ್ಲ ಹತ್ತಿದ್ರಿ, ಅವರು ನೀವು ಹೇಳ್ತೀರಿ ಅದೇನು ನಾವು ನೋಡ್ತಿದ್ದೀವಿ. ನಾವು ವಿದ್ಯಾರ್ಥಿಗಳು ನೀನು ತುಂಬನೇ ಬದಲಾವಣೆ ಆಗುತ್ತೆ, ನಮ್ಮನ್ನು
ಊರಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಊರಲ್ಲಿ ವಾಸ ಇದ್ದೀರಿ. ಅವರೆಲ್ಲರೂ ಮತ್ತೆ ಎಷ್ಟು ವರ್ಷಗಳ ನಂತರ ಭೇಟಿಯಾಗಿ ಇಲ್ಲಿ ಕೂಡಿ ಇದು ನಿಮ್ಮ ಗುರುಗಳನ್ನು ನೆನೆಸಿ ಸತ್ಕಾರ ಮಾಡ್ತಾರೆ ಅಂತ ನನಗೆ ಬಹಳ ಎಲ್ಲಪ್ಪ ಮೂರು ನಮ್ಮ ನಮ್ಗೆ ಅನುಭವವಾಗಿತ್ತು. ಆದರೆ ಮತ್ತೆ ನಮ್ಮ ಗುರುಗಳ ಸಲುವಾಗಿ ಬಂದು ಭೇಟಿಯಾಗಿ ಎಲ್ಲರನ್ನೂ ಸತ್ಕರಿಸಿದ್ದೀರಿ, ಎಲ್ಲರನ್ನು ನೆನಪಿಟ್ಕೊಂಡು ಇಲ್ಲಿ ಕರೆಸಿದ್ದೀರಿ. ನಮ್ಮನ್ನೆಲ್ಲ ಒಂದು ಒಳ್ಳೆಯ ರೀತಿಯ ಆಭರಣ ರೀತಿಯಿಂದ ನಮ್ಮ ಬರಮಾಡಿಕೊಂಡು ನಮ್ಮ ಸತ್ಕರಿಸಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಗೂ ಇದೇ ರೀತಿ ಒಂದು ಬಾಂಧವ್ಯ ಇರಲಿ, ನಿಮ್ಮ ಗುರುಗಳ ಬಗ್ಗೆ ಇದೇ ರೀತಿ ಒಂದು ಆಶೆ ಭಾವನೆ ಇರಲಿ. ನಿಮ್ಮೆಲ್ಲರಿಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಕುಟುಂಬದವರಿಗೆಲ್ಲರೂ ಒಳ್ಳೆಯ ಆರೋಗ್ಯ ಒಂದು ಆಯುಷ್ಯಕೊಂಡಂಥ ಭಗವಂತನಿಗೆ ಕೇಳಿಕೊಂಡು ನನ್ನ ಮಾತನ್ನು ಇನ್ನೂ ಅನೇಕ ಹಳೆ ವಿದ್ಯಾರ್ಥಿಗಳು ಮಾತನಾಡಿ ತಮ್ಮ ಶಾಲಾ ಜೀವನವನ್ನು ನೆನೆದು ಭಾವುಕರಾದರು. 88 बॅग आहे. सगळ्या फ्रेंड्सला मी माझ्या वतीनं धन्यवाद देतो. गेट टुगेदर करायचं म्हणून कसं करायचं, काय करायचं आपल्याला लक्षात नव्हतं आणि कोण करणार आहे, काय करणार काय माहिती नव्हतं. पण असं ते बाकीच्या मित्रांनी सगळे एकत्र होऊन ते असं करायचं आहे तर करावं म्हटले. प्रत्येकाची परिस्थिती कसं आहे काय आहे बघून आपण ते करून ठेवूया म्हटलं आणि एक तारीख ठरवा. ते काय पावसामुळे काय 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 मीटिंग थोडं होत गेल्या नंतर म्हणजे 15 कराव्या करत तारीख अशी फिक्स केली आणि कार्यक्रमात व्यवस्थित पार पडला. एवढं सांगून मी माझे 4 वर्ष संपवतो. ಎಲ್ಲ ಗುರುಗಳಿಗೂ ಹಾಗೂ ಗೆಳೆಯರಿಗೂ ನಮಸ್ಕಾರ. ನನ್ನ ಹೆಸರು ಕಲ್ಲಪ್ಪ ಅಂತ. ಈ ಗುರುವಂದನ ಕಾರ್ಯಕ್ರಮ ಅನಿವಾರ್ಯ ಕಾರಣಗಳು ಎಲ್ಲ ಕೂಡಿದ್ದಾರೆ ದವಾಖಾನೆಗೆ ನಾವು ಉತ್ತರ ಮಾಡ್ತಾರೆ ಹೋಗಿ ಹಂಗ ಮಾಡ್ತಾರೆ. ಅದೆಲ್ಲ ಫುಲ್ ಟೈಮ್ ಇರ್ತೀವಿ. 9 तारखेला भेटली. घाबरायचे डॉक्टर नगवाडणी आहे. 89 जायचं ಕೆಂಪೆ ಹುಳಿಂದ ಬಂದು ಹಾಲಿನ ಹೊಸ ಮಾಡ್ತಾರೆ ಅಂತ ನಮ್ಗೆ ಹಾಲಿನ ಹೊಸ ಮಾಡ್ಕೊಂಡು ಏನೋ ಕಂಟಿನ್ಯೂ ಆಗೈತಿ. ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡು ತಮ್ಮ ಜೀವನಕ್ಕೆ ಜ್ಞಾನ ಮತ್ತು ಮಾರ್ಗದರ್ಶನ ನೀಡಿದ ಗುರುಗಳನ್ನು ಗೌರವಿಸಿ ಒಂದಾಗಿ ಸೇರಿರುವುದು ಅತ್ಯಂತ ಸಂತೋಷದ ಸಂಗತಿ. ಗುರುಗಳು ನಮಗೆ ಕೇವಲ ಪಾಠಗಳನ್ನು ಕಲಿಸಲಿಲ್ಲ, ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೆಯಲು ಬೇಕಾದ ಶಿಸ್ತು, ಸಂಸ್ಕಾರ, ಆತ್ಮವಿಶ್ವಾಸ ಮತ್ತು ಮೌಲ್ಯಗಳನ್ನು ಕಲಿಸಿದ ಮಾತುಗಳು ನಮ್ಮ ಬದುಕಿನ ದಾರಿಯಿಂದ ನಮ್ಮೆಲ್ಲರ ನೆಚ್ಚಿನ ಗುರುಗಳಿಗೂ ಮಾನ್ಯರಿಗೂ ಅಷ್ಟು ವರ್ಷಗಳ ನಂತರ ಮತ್ತೆ ನಾವೆಲ್ಲರೂ ಒಂದೇ ಕಾಲದಲ್ಲಿ ಕುಡಿಯುವುದು ನನಗೆ ತುಂಬಾ ಸಂತೋಷದ ವಿಷಯ. ಇನ್ನು ಈ ಶಾಲೆ ಗುರುಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಇನ್ನು ಶಾಲೆ ಅಂದರೆ ಜ್ಞಾನದ ದೇವು, ಸ್ನೇಹದ ಮನೆ, ಬದುಕನ್ನು ರೂಪಿಸುವ ಒಂದು ಸುಂದರ ಸ್ಥಾನ. ಇನ್ನು ಈ ದೇವರೆಂದರೆ ನಮ್ಮೆಲ್ಲರನ್ನು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಸಿದ ನಮ್ಮ गुरुಗಳು. पुरुष मंडळी भेटत असतात, मात्र आम्हा महिलांचे एकमेकांना भेटणे फार कठीण होते. या रूपाने आम्ही एकत्रित झाल्यामुळे एकमेकांची माहिती समजते, आपली सध्याची परिस्थिती कशी आहे हे कळते, आनंदाची तशी दुःखाची घेता येते. त्याचबरोबर माहेरी आल्याचा आनंद आम्हाच होतो. असेच कार्यक्रम पुन्हा पुन्हा व्हावेत असे मी सर्वांना विनंती करते. ज्यांनी पुढाकार घेऊन हा कार्यक्रम घडविला त्यांना धन्यवाद. 37 वर्षापूर्वी बाहेर गेलेल्या व्यक्तींना एकत्र करून कार्यक्रम करणे खूप अवघड असते, पण हा अवघडपणा सोपा करून त्याबद्दल सर्वांचे आभार. दरम्यानच्या काळाचे बंधू भगिनी हयात नाईक त्यांना माझ्या भावपूर्ण श्रद्धांजली. जय हिंद, जय भारत. होते मला असं मी स्वप्नात पण विचार केला नव्हता की हा दिवस येईल. हा आनंद झाला की माझ्यापेक्षा माझ्या दोन्ही मुलांना इतका आनंद झाला. मम्मी तू जा, काही पण करून तू जा मम्मी, असं माझ्या दोन्ही मुलांनी मला सपोर्ट करून पाठवून दिलं. याच्याबद्दल त्यांचं पण धन्यवाद. आणि सगळ्या मित्रमैत्रिणींना भेटून मला खूप म्हणजे खूप
जुन्या आठवणी येते. आज सकाळपासून माझं मन इतकं आनंदानं भरून आलेलं आहे, मला कुणाची आठवण येत नाही, काय नाही, सगळ्या लहानपणीची आठवण येते. ನಮ್ಮದು ಪ್ರಾಪರ್ ಸೇರ್ತಾವ ಇವಾಗಂತ ಇಲ್ಲಿ ಪ್ರಾಪರ್ ಗಣೇಶ ದೇವರುಗಳು ಅದೇನು ಆಗ್ತಿಲ್ವ ಯಾಕಂದ್ರೆ ನಮ್ಮ ಮನೆಯವರು ನಾವು 2 ಮಂದಿ 2 ಮಂದಿ ವಾಂಡ್ ಅಂತ ನಮ್ಗೆ ಅಲ್ಲಿ ಸಂಬಂಧ ಪ್ರಕೃತಿಯ ಧರ್ಮವಾದರೆ ಗುಣವಂತ ಮನುಷ್ಯ ತಗುವುದು ಸಂಸ್ಕೃತಿ ಧರ್ಮ. ಎಲ್ಲ ಗುರುಗಳಿಗೆ ವಂದಿಸಿ ಅದೇ ರೀತಿಯಾಗಿ ಈ ವೇಳೆ ಸನ್ಮತಿ ಶಿಕ್ಷಣ ಸಹಕಾರ ಸಮಿತಿಯ ಅಧ್ಯಕ್ಷ ವಿನೋದ್ ಬರಗಾಲೆ, ನಿವೃತ್ತ ಶಿಕ್ಷಕರಾದ ಬಿಬಿ ಪಾಟೇಲ್, ಟಿಬಿ ಉಪಾಧ್ಯೆ, ಬಿಆರ್ ಜಟರ್, ಬಿಜೆ ಕುರುಂದವಾಡೆ, ಅಣ್ಣಪ್ಪ ಅಲಾಸೆ, ತುಕಾರಾಮ್ ಪರುತಗಲ್ಲೆ, ಅಕ್ಕಾತಾಯಿ ಮುಜಾವರ್, ಜಿನ್ನಪ್ಪ ಮುರುಗುಂಡೆ, ತೇಜಪಾಲ್ ಪಾಟೇಲ್ ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅಕಲಂತ್ ಪಾಟೇಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಲ್ಲರಿಗೆ ನನ್ನ ನಮಸ್ಕಾರಗಳು. ವರ್ಷಗಳು ಕಳೆದರೂ ಸ್ನೇಹ ಆಗಿರುತ್ತದೆ. ಅದ ನಂತರವೂ ನಾವು ಇಂದು ಮತ್ತೆ ಒಂದಾಗಿದ್ದೇವೆ. ನಮ್ಮನ್ನು ಕಟ್ಟಿ ಬೆಳೆಸಿದ, ಅಕ್ಷರ ಕಲಿಸಿದ, ಜೀವನದ ದಾರಿ ತೋರಿಸಿದ ಶ್ರೀ ಸನ್ಮತಿ ವಿದ್ಯಾಲಯ ಸ್ನೇಹ ಸಮ್ಮೇಳನ ಹಾಗೂ ಗುರುವಂದನ ಕಾರ್ಯಕ್ರಮವನ್ನು ಆಯೋಜಿಸುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ. ಗುರುಗಳಿಲ್ಲದೆ ವಿದ್ಯಾರ್ಥಿಗಳಿಲ್ಲ, ವಿದ್ಯಾರ್ಥಿಗಳಿಲ್ಲದೆ ಗುರುಗಳಿಲ್ಲ. ನಮ್ಮ ಯಶಸ್ಸಿನ ಪ್ರತಿ ಮೆಟ್ಟಿಲಿನ ಹಿಂದೆ ಗುರುಗಳ ಶ್ರಮವಿದೆ. ಅವರನ್ನು ನೆನಪಿಸಿಕೊಂಡು ಅವರಿಗೆ ಕೇವಲ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದಕ್ಕೆ ಮಾತ್ರವಲ್ಲ, ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ಒಂದು ಯಾವುದಾದರೂ ಸಾಮಾಜಿಕ ಕೆಲಸಗಳನ್ನು ನಮ್ಮ ಬ್ಯಾಂಕಿನಿಂದ ಆಗಬೇಕು ಅಂತ ನನ್ನ ಅನಿಸಿಕೆ. ಸುಜಾತಾ ಗಣೆ ಸ್ವಾಗತಿಸಿದರು. ಮಹಾವೀರ್ ಚಂದಗಡೆ ವಿದ್ಯಾರ್ಥಿಗಳ ಪರಿಚಯ ಮಾಡಿಕೊಟ್ಟರು. ಹಲೋ, ನಾನು ದರಿಗೌಡ ಇರಾದ್ ಅಂತ. ವಾಸಸ್ಥಾನ ತಿಳ್ಬಾಳಿದೆ. ನನಗೇನು ಸರ್ವಿಸ್ ಇಲ್ಲ, ಏನಿಲ್ಲ. ಇವಾಗ ಕೆಲವೊಂದು ಟೀಚರ್ಸ್ ಮಾತ್ರ ಅವೈಲೇಬಲ್ ಅದಾರೆ. ಇವ್ರನ್ನು ಹೊರತುಪಡಿಸಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಸುನೀತಾ ಹೊನ್ನಪ್ಪನವರ್, ಸುಜಾತಾ ಗಣೆ ನಿರೂಪಿಸಿದರು. ರೇವತಿ ಯಂದಗೌಡರ್ ವಂದಿಸಿದರು. ದೊರೆಯದನ್ನ ಮುಗುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಗುತಿ, ಪರಿಪರಿ ಶಾಸ್ತ್ರವನ್ನು ಓದಿದರೇನು ಗುರುಗಳ ಈ ಕಾರ್ಯಕ್ರಮದ ಕೊನೆಯ ಭಾಗ ವಂದನಾರ್ಪಣೆ. ಸೂರ್ಯ ಹುಟ್ಟಿದ ಮೇಲೆ ಉಳಿಯಬೇಕು. ಅದೇ ರೀತಿ ನಮ್ಮ ಕಾರ್ಯಕ್ರಮ ಮುಕ್ತಾಯ ಆರಂಭ ಆದ್ಮೇಲೆ ಮುಕ್ತಾಯ ಮಾಡಲೇಬೇಕು. ಅದಕ್ಕೆ ಈಗ ನಾನು ವಂದನಾರ್ಪಣೆಯನ್ನು ನಡೆಸಿಕೊಡ್ತೀನಿ. ಒಟ್ಟಿನಲ್ಲಿ ಸಂಬಂಧಗಳು ಕಳಚಿಕೊಂಡು ಹೋಗುತ್ತಿರುವ ಇಂದಿನ ಆಧುನಿಕ ಯುಗದಲ್ಲಿ 37 ವರ್ಷಗಳ ನಂತರ ಭೇಟಿಯಾದ ಬಾಲ್ಯದ ಸ್ನೇಹಿತರನ್ನು ಕಂಡ ಸಂಭ್ರಮಿಸಿದ ಸಮಯ ಒಂದು ಕ್ಷಣ ಬಾಲ್ಯಕ್ಕೆ ಕರೆದುಕೊಂಡು ಹೋದಂತೆ ಭಾಸವಾಯಿತು. ಪಂಚ್ ನ್ಯೂಸ್ಗಾಗಿ ಶೇಡಬಾಳದಿಂದ ಬಸವರಾಜ್ ತಾರದಾಳೆ.